ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಹೆಸರು ಕೇಳಿರ್ಬೇಕ್ರಲ್ಲ. ಸಂತೋಷ್ ಲಾಡ್ ಏನು ಎಂಥ ವಿಚಾರವಂತ ಮಂತ್ರಿ ಅಂದರೆ, ಆ ಸಂತೋಷ್ ಲಾಡ್ ದೈನಂದಿನವಾಗಿ ಕಾರಿನಲ್ಲಿ ಪ್ರಯಾಣ ಮಾಡುವಾಗ ಯಾರ್ಯಾರು ಕಾರ್ಮಿಕರು ಹೆಂಗೆ ಕೆಲಸ ಮಾಡಕತ್ತಾರ, ಅವ್ರದ್ದು ಕೂಲಿ ನಾಲಿ ಏನು, ಅವರ ಭದ್ರತೆ ಏನು, ಸರ್ಕಾರದಿಂದ ಅವರಿಗೆ ಏನು ಸೌಲಭ್ಯ ಕೊಡುವ ಸಲುವಾಗಿ ಚಿಂತೆ ವ್ಯಕ್ತಪಡಿಸುವಂಥ ಕಾರ್ಮಿಕ ಇಲಾಖೆ ಮಂತ್ರಿ ಸಂತೋಷ್ ಲಾಡ್. ಅನೇಕ ಬಾರಿ ನೀವು ಕೇಳಿರ್ಬೋದು ಸಂತೋಷ್ ಲಾಡನ ಕಾರ್ಯಚಟುವಟಿಕೆ. ಈಗೇನು ಮಾಡಕತ್ತಾರ ನೋಡ್ರಿ, ಮನೆ ಮನೆಗೆ ತಿರುಗಾಡ್ತಾರಲ್ಲ, ಅನೇಕ ಕಂಪನಿಗಳ ಆಹಾರ ಪಟ್ಟಣಗಳನ್ನು ಪೂರೈಸುವ ಸಲುವಾಗಿ ಆ ಕಾರ್ಮಿಕರು ಅವರಿಗಾಗಿ ಒಂದು ಒಳ್ಳೆಯ ಯೋಜನೆ ತಂದು ಕೊಟ್ಟಂಥ ಈ ಸಂತೋಷ್ ಲಾಡನ್ನು ಎಷ್ಟು ನಿಲ್ಲಿಸಿದ್ರೆ ಕಡಿಮೆ ಐತಿ. ಅವರಿಗೆ ಯಾರು ಸೇವಾ ಭದ್ರತೆ ಕೊಟ್ಟರ್ರಿ ಪಾಪ, ತಿರುಗಾಡಿ ಮನೆ ಆನ್ಲೈನ್ ಸಾಮಾನು ಕೊಡ್ತಾರ, ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರ. ಅವರ ಭದ್ರತೆ ಏನು, ಅಪಘಾತ ಆದ್ರೇನು, ಮರಣ ಹೊಂದಿದರೇನು, ಇಂಥ ಕರುಣಾಜನಕ ಪರಿಸ್ಥಿತಿಯಲ್ಲಿ ಆಧಾರ ಸ್ತಂಭವಾಗಿ ನಿಂತಂಥ ಕಾರ್ಮಿಕ ಇಲಾಖೆಯ ಮಂತ್ರಿ ಸಂತೋಷ್ ಲಾಡ್. ಆ ಸಂತೋಷ್ ಲಾಡ್ ಆ ಯಾವ ಕಂಪನಿಗಳ ಕಾರ್ಮಿಕರಿಗೆ ಕೆಲಸ ಮಾಡಿದ್ದ ತೋರಿಸಲ್ರಿ. ಹಾಗಾದರೆ ಕೇಳ್ಕೊತ ಹೋಗ್ರಿ. ಈಗಿನ ದಿನಮಾನಗಳಲ್ಲಿ ಆನ್ಲೈನ್ಗೆ ಜನ ಮರೆ ಹೋಗಿದ್ದಾರೆ. ಆದರೆ ಆ ವಸ್ತುಗಳನ್ನು ತಂದು ನಿಮಗೆ ಮಳೆ ಗಾಳಿ ಬಿಸಿಲು ಎನ್ನದೆ ಮನೆ ಮನೆಗೆ ಮುಟ್ಟಿಸುವ ಸ್ವಿಗ್ಗಿ, ಜೊಮ್ಯಾಟೊ, ಬ್ಲಿಂಕಿಟ್, ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಸಾಮಗ್ರಿಗಳನ್ನು ಪೂರೈಸುವ ಗಿಗ್ ಕಾರ್ಮಿಕರು ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಪೋರ್ಟರ್ ಇವರಿಗೆ ವಿಮಾ ಸೌಲಭ್ಯ ಒದಗಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಪೋರ್ಟಲ್ ಮುಖಾಂತರ ಉದ್ಯೋಗ ಪ್ರಮಾಣ ಪತ್ರ, ಆಧಾರ ಸಂಖ್ಯೆ ಮತ್ತು ಈ ಶ್ರಮ ಗುರುತಿನ ಪತ್ರ, 2 ಭಾವಚಿತ್ರ, ಮರಣ ಹೊಂದಿದರೆ 2 ಲಕ್ಷ, ಅಪಘಾತ ವಿಮಾ 2 ಲಕ್ಷ, ಜೀವ ವಿಮಾ ಪರಿಹಾರ 4 ಲಕ್ಷ, ಶಾಶ್ವತ ದುರ್ಬಲತೆ 2 ಲಕ್ಷ, ಆಸ್ಪತ್ರೆ ಪಾವತಿ 1 ಲಕ್ಷ. ಗಿಗ್ ಕಾರ್ಮಿಕರು ಕರ್ತವ್ಯದಲ್ಲಿರಲಿ ಇಲ್ಲದಿರಲಿ ಸಂಭವಿಸುವ ಅಪಘಾತ ಆದರೆ ಗಿಗ್ ವೃತ್ತಿಯಲ್ಲಿ ತೊಡಗಿರಬೇಕು. ಪ್ಲಾಟ್ಫಾರ್ಮ್ ಆಧಾರಿತ ಉದ್ಯೋಗದಾತರ ಅಗ್ರಿಗೇಟರ್ ಸೌಲಭ್ಯಕ್ಕೆ ಲಭ್ಯವಾಗುತ್ತವೆ. ಅರ್ಜಿ ಸಲ್ಲಿಕೆಯ ವಿಧಾನ: ಮರಣ ಅಪಘಾತ ಸಂಭವಿಸಿದ 1 ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು. ಯೋಜನೆಯಲ್ಲಿ ನೀಡಲಾದ ಗುರುತಿನ ಚೀಟಿ, ಮರಣವಾಗಿದ್ದಲ್ಲಿ ಮರಣ ಪ್ರಮಾಣ ಪತ್ರ, ಉದ್ಯೋಗ ಪ್ರಮಾಣ ಪತ್ರ, ಕಂದಾಯ ಇಲಾಖೆಯ ವಂಶವೃಕ್ಷ, ಪಡಿತರ ಚೀಟಿ, ಆಧಾರ ಕಾರ್ಡ್ ಪ್ರತಿ, ನಾಮ ನಿರ್ದೇಶಿತರ ಬ್ಯಾಂಕ್ ಪಾಸ್ಬುಕ್ಕದ ಪ್ರತಿ. ಇಷ್ಟೆಲ್ಲ ದಾಖಲೆಗಳನ್ನು ನೀವು ಕೊಟ್ಟರೆ ಈ ಗಿಗ್ ಯೋಜನೆ ಎಷ್ಟೊಂದು ಅದ್ಭುತ ಯೋಜನೆ ಇದು. ಇವತ್ತು ದೇಶ ನೋಡಾಕತೈತಿ ಸಂತೋಷ್ ಲಾಡ್ ಮಾಡಿದಂಥ ಕಾರ್ಯ. ಗಿಗ್ ಕಾರ್ಮಿಕರ ಬಗ್ಗೆ ಯಾರು ವಿಚಾರ ಮಾಡಿದ್ರು? ಇವತ್ತು ಮಳೆ ಗಾಳಿ ಅನ್ನಲ್ಲದೆ ಹಗಲಿರಳು ಹೋಗೋಗಿ ನಿಮ್ಮ ಆನ್ಲೈನ್ ಸಾಮಾನುಗಳನ್ನು ಪೂರೈಕೆ ಮಾಡ್ತಾರೆ. ಅವರಿಗೆ ಏನು ಸೇವಾ ಭದ್ರತೆ ಐತ್ರಿ ಪಾಪ? ಎಲ್ಲೋ ಅಪಘಾತ ಆದ್ರೆ, ಎಲ್ಲೋ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ ಸಹಾಯ ಹಸ್ತದ ಒಂದು ಸ್ತಂಭ ಆಗಿ ಸಂತೋಷ್ ಲಾಡ್ ಒಂದು ಪ್ಲ್ಯಾನ್ ಹಾಕ್ತಾರೆ. ತಮ್ಮ ಕಾರ್ಮಿಕ ಇಲಾಖೆಯಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದಾರ. ಯಾರ್ಯಾರು ಉಪಯೋಗ ತಗೊಂಡಿಲ್ಲ ತಕ್ಷಣ ಈ ಪೋರ್ಟಲ್ ಮುಖಾಂತರ ನಾನು ಹೇಳಿದ ದಾಖಲೆಗಳನ್ನು ಸಲ್ಲಿಸ್ರಿ, ನೋಂದಾಯಿತ ಆಗ್ರಿ, ಇದರ ಲಾಭ ಮಾತ್ರ ಪಡ್ಕೊಡ್ರಿ. ಇದು ಸಂತೋಷ್ ಲಾಡ್ ಕರ್ನಾಟಕ ಸರ್ಕಾರದ ಕಾರ್ಮಿಕ ಮಂತ್ರಿ ಮಾಡಿದಂಥ ಅದ್ಭುತ ಒಂದು ಕಾಯಕಲ್ಪದ ಶಕ್ತಿ. ಆ ಕಾರ್ಮಿಕರಿಗೆ ನೀಡಿದ ಒಂದು ಬಂಪರ್ ಕೊಡುಗೆ. ಅದೇ ಸಂತೋಷ್ ಲಾಡ್ ಮಾಡಿದ ಕಾರ್ಯ. ನಿಜಕ್ಕೂ ಹೆಂಗೆ ಅನಿಸ್ತೈತಿ? ಅನಿಸಿಕೆಗಳನ್ನ ಹಾಕಬೇಕ್ರಿ. ಯಾಕಂದ್ರೆ ಒಬ್ಬ ಮಂತ್ರಿ ಏನೇನು ಕೆಲಸ ಮಾಡಾಕತ್ತಾನ ತೋರಿಸೋ ಕರ್ತವ್ಯ ನಂದು, ಅದ್ರ ಉಪಯೋಗ ತಗೊಳ್ಳೋ ಕರ್ತವ್ಯ ನಿಮ್ಮದು. ಎಷ್ಟೋ ನಿಮ್ಮ ಜೀವನಗಳು ಇರ್ತಾವೆ, ಸಾಲ, ಶಿಕ್ಷಣ ಫೀ, ಅನೇಕ ರೀತಿಯ ನಿಮ್ಮ ಔಷಧೋಪಚಾರ ತೊಂದರೆಗಳು ಇರ್ತಾವೆ. ಎಲ್ಲವನ್ನು ನಿಭಾಯಿಸುವ ಸಲುವಾಗಿ ಈ ಒಂದು ಯೋಜನೆ ಈ ಗಿಗ್ ಕಾರ್ಮಿಕರಿಗೆ ಎಷ್ಟೊಂದು ಉಪಯೋಗ ಆಗತೈತಿ ಅನ್ನೋದು ಇವತ್ತು ಸಂತೋಷ್ ಲಾಡ್ ಮಾಡಿದ ಒಂದು ಚಿಂತನೆ. ಇದು ಎಲ್ಲರಿಗೂ ಉಪಯೋಗ ಆಗಬೇಕು. ಅನಿಸಿಕೆಗಳನ್ನ ಹಾಕ್ರಿ. ಖಡಕ್ ಜವಾರಿ ಕಾಕನ ಸುದ್ದಿ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.